ಹೆಲೋ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಆನ್ಲೈನ್ ಬಯಾಲಜಿ ಕ್ಲಾಸಸ್ಗಳಿಗೆ ಸ್ವಾಗತ. ನಾನು ನಿಮ್ಮ ಸಂಜಯ್ ಸರ್. ನಾವೀಗ ಈ ಒಂದು ಮೊದಲನೆಯ ಪಾಠವನ್ನು ಓದ್ತಾ ಇದ್ದೀವಿ, PUC ಫಸ್ಟ್ ಇಯರ್ ಬಯಾಲಜಿ ದ ಲಿವಿಂಗ್ ವರ್ಲ್ಡ್. ಅದರಲ್ಲಿ ಒಂದು ಟಾಪಿಕ್ಗೆ ಬಂದಿದ್ದೀವಿ, ಕಾಲ್ಡ್ ಆ್ಯಸ್ ಟ್ಯಾಕ್ಸನಾಮಿಕ್ ಕ್ಯಾಟಗರೀಸ್ ಅಂತ. ಈ ಒಂದು ಟಾಪಿಕ್ ಅಷ್ಟೇ ಮುಖ್ಯ ಇದೆ ಪ್ರೀವಿಯಸ್ ಟಾಪಿಕ್ಸ್ಗಳಂತೆಯೇ. ಇದರಲ್ಲಿಯೂ ಕೂಡ ಕೆಲವೊಂದು ನೀಟ್ ಮತ್ತು CET ಪ್ರಶ್ನೆಗಳನ್ನು ನಾವು ಅಬ್ಸರ್ವ್ ಮಾಡಬಹುದು. ಸೊ ಈ ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ವಾಟ್ ಡು ಯು ಮೀನ್ ಬೈ ಟ್ಯಾಕ್ಸನಾಮಿಕ್ ಕ್ಯಾಟಗರೀಸ್? ನಾನು ನಿಮಗೆ ಮೊದಲೇ ವಿಡಿಯೋನಲ್ಲಿ ಹೇಳಿದಂತೆ ಟ್ಯಾಕ್ಸನಾಮಿ ಅನ್ನುವಂಥದ್ದು ಅ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದಿ ಐಡೆಂಟಿಫಿಕೇಷನ್, ನಾಮಿನ್ಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ನಾವು ಅದನ್ನು ಯಾವ್ಯಾವ ತರಹದ ಘಟ್ಟಗಳಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನು ಓದ್ತೀವಿ. ಟ್ಯಾಕ್ಸನಾಮಿಕ್ ಕ್ಯಾಟಗರೀಸ್ಗಳಂತಂದರೆ, ಟ್ಯಾಕ್ಸನಾಮಿ ಒಂದು ಜೀವಿಯ ಐಡೆಂಟಿಫಿಕೇಷನ್, ನಾಮಿನ್ಕ್ಲೇಚರ್ ಮತ್ತು ಕ್ಲಾಸಿಫಿಕೇಷನ್ ಮಾಡುವಾಗ ಯಾವ ಯಾವ ಗುಣಲಕ್ಷಣಗಳನ್ನು ಸ್ಟೇಜ್ ಬೈ ಸ್ಟೇಜ್, ರ್ಯಾಂಕ್ ಬೈ ರ್ಯಾಂಕ್, ಪೊಸಿಷನ್ ಬೈ ಪೊಸಿಷನ್ ವಿಂಗಡಿಸ್ತಾರೆ ಅನ್ನುವಂಥ ಒಂದು ಟಾಪಿಕ್. ಮತ್ತೊಂದು ಸತಿ ಹೇಳ್ತೀನಿ, ಟ್ಯಾಕ್ಸನಾಮಿಕ್ ಕ್ಯಾಟಗರಿ ಈಸ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ ಸ್ಟೇಜಸ್ ಇನ್ಕ್ಲೂಡಿಂಗ್ ದಿ ರ್ಯಾಂಕ್ ವೈಸ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಸಮ್ಸ್ ಡಿಪೆಂಡಿಂಗ್ ಅಪಾನ್ ದೇರ್ ಗ್ರೂಪ್ಸ್, ಬಿಹೇವಿಯರ್, ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇಲ್ಲಿ ಬರುವಂತಹ ಪ್ರತಿಯೊಂದು ಸ್ಟೇಜಿಗೂ ಕೂಡ ನಾವು ಯೂನಿಟ್ ಆಫ್ ಟ್ಯಾಕ್ಸನಾಮಿ ಅಂತ ಕರಿತೀವಿ. ಮತ್ತು ಇಲ್ಲಿ ಬರುವಂತಹ ಪ್ರತಿಯೊಂದು ಸ್ಟೇಜ್ಗೂ ಕೂಡ ನಾವು ಟ್ಯಾಕ್ಸಾನ್ ಅನ್ನುವಂಥ ಒಂದು ಪದವನ್ನು ಬಳಸ್ತೀವಿ. ಟ್ಯಾಕ್ಸನಾಮಿಕ್ ಕ್ಯಾಟಗರಿಯಲ್ಲಿ ಟೋಟಲ್ 7 ಸ್ಟೇಜಸ್ಗಳು ಬರ್ತವೆ. ಆ 7 ಸ್ಟೇಜಸ್ಗಳು ಯಾವ್ಯಾವು ನಿಮಗೆ ಸ್ಕ್ರೀನ್ನಲ್ಲಿ ಕಾಣಿಸೋ ತರಹ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್ ಅಂತ 7 ಭಾಗಗಳು, 7 ಸೆಕ್ಷನ್ಸ್ಗಳು, 7 ರ್ಯಾಂಕ್ಗಳು, 7 ಟ್ಯಾಕ್ಸಾನ್ಸ್ಗಳು ಈ ನಮ್ಮ ಟ್ಯಾಕ್ಸನಾಮಿಕ್ ಕ್ಯಾಟಗರೀಸಲ್ಲಿ ಬರ್ತವೆ. ಸೊ ಇಟ್ ಈಸ್ ಅವರ್ ಎಸೆನ್ಷಿಯಾಲಿಟಿ ಟು ಲರ್ನ್ ಆರ್ ಟು ಸ್ಟಡಿ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಸ್ಟೇಜಸ್ ಆರ್ ರ್ಯಾಂಕ್ಸ್. ನಾನು ಒಂದೊಂದು ಸ್ಟೇಜಿನ ಬಗ್ಗೆಯೂ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿ ರ್ಯಾಂಕ್ ನಂಬರ್ 1 ಆರ್ ಪೊಸಿಷನ್ ನಂಬರ್ 1. ನಾನು ಹೇಳಿದ್ದು ಕಿಂಗ್ಡಮ್ನಿಂದ ಸ್ಪೀಶೀಸ್ ತನಕ 7 ಸ್ಟೇಜಸ್ಗಳಂತ. ಮೊಟ್ಟ ಮೊದಲಿಗೆ ನಾವು ನಮ್ಮ ಎಕ್ಸ್ಪ್ಲನೇಷನ್ನ ಸ್ಪೀಶೀಸ್ ಅನ್ನುವಂಥ ಒಂದು ಪದದಿಂದ ಶುರು ಮಾಡೋಣಂತೆ. ಯಾವುದೇ ತರಹದ ಕ್ಲಾಸಿಫಿಕೇಷನ್ ಅನ್ನುವಂಥದ್ದು, ಯಾವುದೇ ತರಹದ ಟ್ಯಾಕ್ಸನಾಮಿ ಅನ್ನುವಂಥದ್ದು ಮೊಟ್ಟ ಮೊದಲಿಗೆ ಒಂದೇ ಒಂದು ಜೀವಿಯಿಂದ ಶುರು ಆಗಬೇಕಾಗ್ತದೆ. ಆ ಒಂದೇ ಒಂದು ಜೀವಿ ಒಂದೇ ತರಹದ ಗುಣಲಕ್ಷಣಗಳನ್ನು ಹೊಂದಿರ್ತದೆ, ಒಂದೇ ತರಹದ ಬಿಹೇವಿಯರ್ನ ಹೊಂದಿರ್ತದೆ, ಒಂದೇ ತರಹದ ಆಕಾರವನ್ನು ಹೊಂದಿರುತ್ತದೆ, ಒಂದೇ ತರಹದ ಮಾರ್ಫಾಲಜಿ, ಅನಾಟಮಿ, ಹ್ಯಾಬಿಟ್ಯಾಟ್ಗಳನ್ನು ಹೊಂದಿರ್ತದೆ. ಸೊ ಟ್ಯಾಕ್ಸನಾಮಿ ಶುರು ಆಗುವಂಥದ್ದು ಮೊಟ್ಟ ಮೊದಲಿಗೆ ಒಂದೇ ತರಹದ ಜೀವಿಯಿಂದ. ಆ ಜೀವಿಗೆ ನಾವು ಸ್ಪೀಶೀಸ್ ಅಂತ ಕರಿತೀವಿ. ನಾನು ನನ್ನ ಮೊದಲಿನ ವಿಡಿಯೋಸ್ಗಳಲ್ಲಿ ಈ ಸ್ಪೀಶೀಸ್ ಎಂಬ ಪದದ ಡೆಫಿನೇಷನ್ನನ್ನು ಹೇಳಿದ್ದೆ. ಮತ್ತೊಂದು ಸತಿ ಹೇಳ್ತೇನೆ. ಒಂದೇ ತರಹದ ಗುಣಲಕ್ಷಣಗಳನ್ನು, ಒಂದೇ ತರಹ ಕಾಣಿಸುವಂತಹ ಜೀವಿಗಳು ಪರಸ್ಪರ ಸಮೀಪಕ್ಕೆ ಬಂದು ಸಂಭೋಗಿಸಿ ತಮ್ಮ ಹಾಗೆ ಕಾಣಿಸುವಂತಹ ಮತ್ತೊಂದು ಜೀವಿಯನ್ನು ಜನ್ಮ ಕೊಡುವಂತಹ ಏನಾದರೂ ಒಂದು ತಾಕತ್ತಿದೆ ಅಂತಂದರೆ ಅದು ಕೇವಲ ಒಂದೇ ತರಹನಾಗಿ ಕಾಣಿಸುವಂತಹ ಸ್ಪೀಶೀಸ್, ಪ್ರಭೇದ, ಜಾತಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಇದಕ್ಕೆ ಇರುವಂತಹ ಇನ್ನೊಂದು ನೀಟ್ ಪ್ರಶ್ನೆ ಅಥವಾ CET ಪ್ರಶ್ನೆ ಮೊದಲು ಕೇಳಿದ್ದಾರೆ ಆಲ್ರೆಡಿ. ವಿಚ್ ಈಸ್ ದಿ ಬೇಸಿಕ್ ಯೂನಿಟ್ ಆಫ್ ಟ್ಯಾಕ್ಸನಾಮಿ ಅಂತ ಕೇಳ್ತಾರೆ. ದಿ ಬೇಸಿಕ್ ಯೂನಿಟ್ ಆಫ್ ಟ್ಯಾಕ್ಸನಾಮಿ ಅಂತಂದರೆ ಸ್ಪೀಶೀಸ್. ಇಡೀ ಒಂದು ಟ್ಯಾಕ್ಸನಾಮಿಯನ್ನು ನಾನು ಪಿರಾಮಿಡ್ ತರಹ ಅರೇಂಜ್ ಮಾಡಿದ್ರೆ ಅದರ ತಳದಲ್ಲಿ, ತಳದಲ್ಲಿ ಅಥವಾ ಬೇಸ್ನಲ್ಲಿ ಬರುವಂತಹ ಸೆಕ್ಷನ್ ಸ್ಪೀಶೀಸ್ದು. ಸೊ ಸ್ಪೀಶೀಸ್ ಇಡೀ ಪಿರಾಮಿಡನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಂತಹ ಒಂದು ಆಧಾರ ಸ್ತಂಭ. ಇಲ್ಲಿಗೆ ನಾನು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಎಕ್ಸಾಂಪಲ್ಸ್ಗಳು ಕೂಡ ನಮ್ಮ NCERTಯಲ್ಲಿ ಕೊಟ್ಟಂಥವು. ಅದಕ್ಕಾಗಿ ಯಾವುದೇ ಎಕ್ಸಾಂಪಲ್ನೂ ಕೂಡ ನೀವು ಇಗ್ನೋರ್ ಮಾಡಬಾರ್ದು. ಎಲ್ಲ ಎಕ್ಸಾಂಪಲ್ಸ್ಗಳು ಅದಕ್ಕೆ ತಕ್ಕಂತೆ ಆಗಿರುವಂತಹ ಇಂಪಾರ್ಟೆನ್ಸನ್ನು ಹೊಂದಿರ್ತವೆ. ಎಕ್ಸಾಂಪಲ್ಸ್: ಮ್ಯಾಂಗಿಫೆರಾ ಇಂಡಿಕಾ ಆರ್ ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಗೋಗೆ ಕೊಟ್ಟಿರುವಂಥ ಒಂದು ಬಯೋಲಾಜಿಕಲ್ ಹೆಸರು ಅಥವಾ ಸೈಂಟಿಫಿಕ್ ನೇಮ್. ಸೋಲಾನಮ್ ಟ್ಯೂಬರೋಸಮ್ ಅಂತ ಮತ್ತೊಂದು ಹೆಸರು. ಇದನ್ನು ನಾವು ಆಲೂಗಡ್ಡೆಗೆ ಕೊಟ್ಟಿರುವಂತಹ ಹೆಸರು. ಪ್ಯಾಂಥೆರಾ ಲಿಯೋ ಅನ್ನುವಂಥದ್ದು ಸಿಂಹಕ್ಕೆ ಕೊಟ್ಟಿರುವಂತಹ ಒಂದು ಸೈಂಟಿಫಿಕ್ ಹೆಸರು. ಈ 3 ಸೈಂಟಿಫಿಕ್ ನೇಮ್ಸ್ಗಳಲ್ಲಿ ನೀವು ಐಡೆಂಟಿಫೈ ಮಾಡಬಹುದು.
ಮೊದಲನೆಯ ಶಬ್ದ ಯಾವಾಗಲೂ ಜೀನಸ್ ಅಥವಾ ಜೆನೆರರ್ ಆಗುತ್ತೆ. ಎರಡನೆಯ ಶಬ್ದ ಅಥವಾ ಎರಡನೆಯ ಪದ ಯಾವಾಗಲೂ ಸೈಂಟಿಫಿಕ್ ನೇಮ್ ಅಥವಾ ಸ್ಪೆಸಿಫಿಕ್ ಎಪಿಥೆಟ್ ಅಥವಾ ಸ್ಪೀಶೀಸ್ ನೇಮ್ ಅನ್ನೋದನ್ನು ನಾವು ಜೋಡಿಸ್ತೀವಿ. ಹಾಗಾದರೆ ನೀವು ನನಗೆ ಹೇಳಿ ಯಾವುದ್ಯಾವುದು ಇಲ್ಲಿ ಜೀನಸ್ ನೇಮ್? ಮ್ಯಾಂಜಿಫೆರಾ, ಸೋಲಾನಮ್ ಮತ್ತು ಪ್ಯಾಂಥೆರಾ, ಇವು ಮೂರು ಏನಾಗುತ್ತೆ ಹೇಳ್ರಿ? ಇವು ಜೀನಸ್ ನೇಮ್ಸ್ಗಳು. ಹಾಗಾದರೆ ಯಾವುದ್ಯಾವುದು ಸ್ಪೀಶೀಸ್ ನೇಮ್ ಅಥವಾ ಸ್ಪೆಸಿಫಿಕ್ ಎಪಿಥೆಟ್? ಇಂಡಿಕಾ ಅನ್ನೋದು, ಟ್ಯೂಬರೋಸಮ್ ಅನ್ನುವಂಥದ್ದು, ಲಿಯೋ ಅನ್ನುವಂಥದ್ದು ಇಲ್ಲಿ ನಮಗೆ ಸ್ಪೆಸಿಫಿಕ್ ಎಪಿಥೆಟ್ ಅಥವಾ ಸ್ಪೀಶೀಸ್ ನೇಮ್ ಆಗುತ್ತೆ. ನೆನ್ಪಿಟ್ಕೊಳ್ರಿ, ಈ ಲಿಯೋ ಒಂದೇ ಒಂದು ಸ್ಪೀಶೀಸ್ನ ಹೆಸರು, ಟ್ಯೂಬರೋಸಮ್ ಒಂದೇ ಒಂದು ಸ್ಪೀಶೀಸ್ನ ಹೆಸರು, ಇಂಡಿಕಾ ಒಂದೇ ಒಂದು ಸ್ಪೀಶೀಸ್ನ ಹೆಸರು. ಆದರೆ ಜೀನಸ್ ಅನ್ನುವಂಥ ಕ್ಯಾಟಗರಿನ ನಾನು ಹೇಳೋದಲ್ಲ, ಪ್ರತಿ ಜೀನಸ್ನಲ್ಲೂ ಕೂಡ ಬೇರೆ ಬೇರೆ ತರಹದ ಸ್ಪೀಶೀಸ್ಗಳನ್ನ ನಾವು ಕಂಡು ನೋಡಬಹುದು. ಆದರೆ ಸಮ ಪ್ರಮಾಣದ ಗುಣಲಕ್ಷಣಗಳು ಅದರಲ್ಲಿ ಇರಬಹುದು. ಅಂದರೆ ಇದರ ಅರ್ಥ ಏನು? ಮ್ಯಾಂಜಿಫೆರಾ ಅವ್ರ ಮ್ಯಾಂಗಿಫೆರಾನಲ್ಲಿ ಬೇರೆ ಬೇರೆ ತೆರನಾದಂತಹ ನಾವು ಸ್ಪೀಶೀಸ್ಗಳನ್ನ ನೋಡಬಹುದು. ಸೋಲಾನಮ್ನಲ್ಲಿ ನಾವು ಬೇರೆ ಬೇರೆ ತರಹದ ಸ್ಪೀಶೀಸ್ಗಳನ್ನ ನೋಡಬಹುದು. ಪ್ಯಾಂಥೆರಾನಲ್ಲಿ ಬೇರೆ ಬೇರೆ ತರಹದ ಸ್ಪೀಶೀಸ್ಗಳನ್ನ ನೋಡಬಹುದು. ನಿಮಗೆ ಈ ಒಂದು ಟಾಪಿಕ್ ಕಷ್ಟವಾದಲ್ಲಿ ನೀವು ಈಗಲೇ ಪಾಸ್ ಮಾಡಿ ನೀವು ಮತ್ತೆ ಅವನ್ನು ಇನ್ನೊಂದು ಸತಿ ರೀಫರ್ಬಿಶ್ ಅಥವಾ ರೀಫ್ರೆಶ್ ಮಾಡಲು ಬಹುದು. ಸೊ ಟೇಕ್ ಯುವರ್ ಟೈಮ್. ಈಗ ಫಾರ್ ಎಕ್ಸಾಂಪಲ್ ಪ್ಯಾಂಥೆರಾನಲ್ಲಿ ಲಿಯೋ ಅನ್ನುವಂಥದ್ದು ಕೇವಲ ಒಂದೇ ಒಂದಲ್ಲ. ಪ್ಯಾಂಥೆರಾ ಜೀನಸ್ನಲ್ಲಿ ನಾನು ಈವನ್ ಪ್ಯಾಂಥೆರಾ ಟೈಗ್ರಿಸ್ ಅನ್ನುವಂಥದ್ದನ್ನು ಕೂಡ ಜೋಡಿಸಬಹುದು. ಆ ಟೈಗ್ರಿಸ್ ಲಿಯೋ ತರಹನೇ ಹೊಂದಿರುವಂತಹ ಗುಣಲಕ್ಷಣಗಳು ಹೊಂದಿರೋದ್ರಿಂದ ಅದನ್ನು ನಾನು ಪ್ಯಾಂಥೆರಾ ಅನ್ನುವಂಥ ಜೀನಸ್ನಲ್ಲಿ ಕೂಡಿಸ್ತೀನಿ. ಅದೇ ತರಹ ಸೋಲಾನಮ್ ಅನ್ನುವಂಥ ಜೀನಸ್ನಲ್ಲೂ ನಾನು ಇನ್ನೆರಡು ಎಕ್ಸ್ಟ್ರಾ ಸ್ಪೀಸೀಸ್ಗಳನ್ನ ಕೂಡ ಅದರಲ್ಲಿ ಹಾಕಬಹುದು. ಎರಡೇ ಅಂತ ಅಲ್ಲ, ಬೇರೆ ಬೇರೆ ಸ್ಪೀಶೀಸ್ಗಳಿದೆ. ಆದರೆ ಸೋಲಾನಮ್ ಜೀನಸ್ನಲ್ಲಿ ಬೇರೆ ಬೇರೆ ಸ್ಪೀಶೀಸ್ಗಳನ್ನ ನಾನು ಕಾಣಬಹುದು. ಫಾರ್ ಎಕ್ಸಾಂಪಲ್ ಸೋಲಾನಮ್ ನಿಗ್ರಮ್, ಸೋಲಾನಮ್ ಮೆಲಾಂಜಿನಾ ಅಂತ. ಸೊ ಈ ಎಕ್ಸ್ಪ್ಲನೇಷನ್ಸ್ಗಳಿಂದ ನಿಮಗೆ ಒಂದು ಐಡಿಯಾ ಬರಬಹುದು, ಏನು ಸ್ಪೀಶೀಸ್ ಒಂದೇ ಇರುತ್ತೆ ಆದರೆ ಜೀನಸ್ಗಳಲ್ಲಿ ಬೇರೆ ಬೇರೆ ಸ್ಪೀಶೀಸ್ಗಳಿರ್ತವೆ ಅಂತ. ಹಾಗಾದರೆ ಸ್ಪೀಶೀಸ್ನಲ್ಲಿ ಕಮ್ಮಿ ಜನಸಂಖ್ಯೆ ಸಿಗುತ್ತೆ, ಇದಕ್ಕಿಂತ ಜಾಸ್ತಿ ಜನಸಂಖ್ಯೆಯಲ್ಲಿ ಸಿಗಬಹುದು ನಮಗೆ ಜೀನಸ್ನಲ್ಲಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇವನ್ ನಮ್ಮ ಮನುಷ್ಯರದು ಕೂಡ ಒಂದು ಸೈಂಟಿಫಿಕ್ ನೇಮ್ ಇದೆ, ಕಾಲ್ಡ್ ಆಸ್ ಹೋಮೋ ಸೇಪಿಯನ್ಸ್ ಅಂತ. ಓಕೆ, ಸೊ ಇದರಲ್ಲಿ ಹೋಮೋ ಅಂತಂದ್ರೆ ಏನು? ಜೀನಸ್ ನೇಮ್. ಸೇಪಿಯನ್ಸ್ ಅಂತಂದ್ರೆ ಏನು? ಸ್ಪೀಶೀಸ್ ನೇಮ್ ಅಥವಾ ಸ್ಪೆಸಿಫಿಕ್ ಎಪಿಥೆಟ್ನಲ್ಲಿ. ಸೊ ಇದರರ್ಥ ಮನುಷ್ಯರಲ್ಲಿ ಕೇವಲ ಹೋಮೋ ಸೇಪಿಯನ್ಸ್ ಅಷ್ಟೇ ಅಲ್ಲ, ಮನುಷ್ಯರಂತೆ ಕಾಣಿಸುವಂತಹ ಕೆಲವೊಂದು ಇನ್ನೂ ಮನುಷ್ಯ ಜಾತಿಯ ಬೇರೆ ಬೇರೆ ಕಾರ್ಡೇಟ್ಸ್ಗಳು ಕೂಡ ಇದೆ. ಅವುಗಳನ್ನ ಮತ್ತೆ ಬೇರೆ ಅಧ್ಯಯನದಲ್ಲಿ ನಾವು ನೋಡೋಣಂತೆ. ಆದರೆ ಕೊನೆಯ ಮಾತು, ಸ್ಪೀಶೀಸ್ ಅನ್ನುವಂಥ ಕ್ಯಾಟಗರಿನಲ್ಲಿ ನಾವು ಲೋವೆಸ್ಟ್ ನಂಬರ್ ಆಫ್ ಆರ್ಗಾನಿಸಮ್ಸ್ಗಳನ್ನ ಕಾಣ್ತೀವಿ. ಇಂಪಾರ್ಟೆಂಟ್. Topic number 2 or stage number 2 called as the genus. Genus includes closely related species. ನಾನು ಹೇಳಿದೆ ಸಿಮಿಲರ್ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಸ್ಪೀಶೀಸ್ಗಳನ್ನ ನಾವು ಜೀನಸ್ನಲ್ಲಿ ಹಾಕ್ತೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ ಮತ್ತು ಬ್ರಿಂಜಾಲ್, ಆಲೂಗಡ್ಡೆ ಮತ್ತು ಬದನೆಕಾಯಿ, ಇವೆರಡು ಬೇರೆ ಬೇರೆ ಸ್ಪೀಶೀಸ್ಗಳಿದ್ರೂ ಕೂಡ ಇವುಗಳನ್ನ ನಾವು ಒಂದೇ ಒಂದು ಜೀನಸ್ನಲ್ಲಿ ಕೂಡಿಸಬಹುದು. ಆ ಜೀನಸ್ ಹೆಸರು ಸೋಲಾನಮ್ ಅಂತ. ಈ ಲಯನ್, ಲೆಪರ್ಡ್ ಮತ್ತು ಟೈಗರ್ ಈ ಮೂರನ್ನು ನಾವು ಒಂದೇ ತರಹದ ಜೀನಸ್ನಲ್ಲಿ ಕೂಡಿಸ್ಬೋದು. ಮೂರು ಬೇರೆ ಜೀವಿಗಳೇ ಹೌದು, ಆದರೆ ಮೂರರಲ್ಲೂ ಕೂಡ ಕಾಮನ್ ಆಗಿರುವಂಥ ಗುಣಲಕ್ಷಣಗಳಿರೋದ್ರಿಂದ ಇವುಗಳನ್ನ ನಾವು ಒಂದು ಜೀನಸ್ನಲ್ಲಿ ಕೂಡಿಸ್ಬೋದು. ಅದನ್ನು ನಾವು ಪ್ಯಾಂಥೆರಾ ಅಂತ ಕರಿತೀವಿ. ಇದೇ ತರಹ ಇನ್ನೊಂದು ಗ್ರೂಪ್ ಇದೆ, ಇನ್ನೊಂದು ಜೀನಸ್ ಇದೆ. ಅದರಲ್ಲಿ ಆ ಜೀನಸ್ ಹೆಸರು ಫೆಲಿಸ್ ಅಂತ. ಯಾವ ತರಹ ಪ್ಯಾಂಥೆರಾ ಇದೆಯೋ ಅದೇ ತರಹ ಫೆಲಿಸ್ ಅಂತ ಇದೆ. ಫೆಲಿಸ್ನಲ್ಲಿ ನಾವು ಈ ಬೆಕ್ಕುಗಳು ಮತ್ತು ಬೆಕ್ಕಿನ ತರಹ ಇರುವಂತಹ ಬೇರೆ ಬೇರೆ ಜಾತಿಯ ಸಮ ಪ್ರಮಾಣದ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಹೆಚ್ಚು ಕಮ್ಮಿ ಆ ಜೀವಿಗಳನ್ನು ಈ ಒಂದು ಕ್ಯಾಟಗರಿನಲ್ಲಿ ಹಾಕ್ತೇವೆ. ನೆನಪಿಟ್ಕೊಳ್ಳಿ, ಅತ್ಯಂತ ಕಮ್ಮಿ ಜನಸಂಖ್ಯೆ ಇರುವಂತಹ ಕ್ಯಾಟಗರಿ ಅಥವಾ ಟ್ಯಾಕ್ಸಾನ್ ಸ್ಪೀಶೀಸ್. ಅದಾದಮೇಲೆ ಜಾಸ್ತಿ ಸಂಖ್ಯೆ ಉಳ್ಳಂತಹ ಟ್ಯಾಕ್ಸಾನ್ ಜೀನಸ್. ಮುಂದಿನ ಕ್ಯಾಟಗರಿ ಬರುತ್ತೆ ಫ್ಯಾಮಿಲಿ. ಈ ಕ್ಯಾಟಗರಿನಲ್ಲಿ ನಾವು ಕ್ಲೋಸ್ಲಿ ರಿಲೇಟೆಡ್ ಜೀನಸ್ಗಳನ್ನ ಕೂಡಿಸ್ತೀವಿ. ಇದರಲ್ಲಿ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ಗಳು ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ರೀಪ್ರೊಡಕ್ಷನ್ಗೆ ಸಂಬಂಧಿತ ಮತ್ತು ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ಗಳಿಗೆ ಸಂಬಂಧಿತ ಎರಡೂ ಗುಣಲಕ್ಷಣಗಳನ್ನು ನಾವು ಪ್ಲಾಂಟ್ಸ್ಗೆ ಹೋಲಿಸಿದಂತೆ ಇಲ್ಲಿ ಫ್ಯಾಮಿಲೀಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಫ್ಯಾಮಿಲಿ ಹೆಸರು ಹೇಳ್ತೀನಿ. ಆ ಫ್ಯಾಮಿಲಿ ಹೆಸರು ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಐ ಆಮ್ ಟೆಲ್ಲಿಂಗ್ ಯು ಕಾಲ್ಡ್ ಆಸ್ ಸೋಲಾನೇಸಿಯೇ. ಸೊ ಸೋಲಾನೇಸಿಯಾ ಅನ್ನುವಂಥದ್ದು ಒಂದು ಫ್ಯಾಮಿಲಿಯ ಹೆಸರು.
ಅಫ್ಕೋರ್ಸ್ ಈ ಒಂದು ಫ್ಯಾಮಿಲಿ ಬೇರೆ ಬೇರೆ ತರಹದ ಜೀನಸ್ಗಳನ್ನ ಹೊಂದಿರಬೇಕಲ್ವಾ. ಸೊ ಇಲ್ಲಿರುವಂಥ ಜೀನಸ್ಗಳು ಯಾವ್ಯಾವು? 1 ಸೋಲಾನಮ್, 2 ಪಿಟೂನಿಯಾ, 3 ದತುರಾ. ಈ 3 ಬೇರೆ ತರಹದ ಜೀನಸ್ಗಳು ಒಂದೇ ತರಹದ ಫ್ಯಾಮಿಲಿನಲ್ಲಿ ಜಾಯ್ನ್ ಆಗಿವೆ. ಈ ಫ್ಯಾಮಿಲಿ ಹೆಸರು ಮತ್ತೊಂದು ಸತಿ ರಿಪೀಟ್ ಮಾಡ್ತೀನಿ, ಸೋಲಾನೇಸಿಯೆ ಅಂತ. ಅದೇ ತರಹ ನಾನು ಪ್ಯಾಂಥೆರಾ ಜೀನಸ್ನಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ಹೇಳಿದ್ದೆ, ಸ್ಪೀಷೀಸ್ಗಳ ಬಗ್ಗೆ ಹೇಳಿದ್ದೆ. ಆಮೇಲೆ ಫೆಲಿಸ್ನಲ್ಲಿರುವಂತಹ ಸ್ಪೀಷೀಸ್ಗಳ ಬಗ್ಗೆನೂ ಹೇಳಿದ್ದೆ. ಪ್ಯಾಂಥೆರಾನಲ್ಲಿ ನಾನು ಲಯನ್ನು, ಲೆಪರ್ಡು, ಆಮೇಲೆ ಟೈಗರ್ನ ಹೇಳಿದ್ದೆ. ಈ ಫೆಲಿಸ್ನಲ್ಲಿ ನಾನು ಕ್ಯಾಟ್ಸ್ ಮತ್ತು ರಿಲೇಟಿಂಗ್ ಟು ಕ್ಯಾಟ್ ರಿಲೇಟಿವ್ಸ್ ಅಂತ ಕೂಡ ನಾನು ಹೇಳಿದ್ದೆ. ಇವೆರಡನ್ನೂ ಕೂಡಿಕೊಂಡು ನಾನು ಒಂದೇ ತರಹದ ಒಂದು ಫ್ಯಾಮಿಲಿ ಬಗ್ಗೆ ನಾನು ಮಾತಾಡ್ತೀನಿ. ಅದರ ಹೆಸರು ಫೆಲಿಡೆ ಅಂತ. ನೆನ್ಪಿಟ್ಕೊಳ್ರಿ, ಫೆಲಿಡೆ. ಒಂದು ವೇಳೆ ಅದನ್ನೇ ನಾನು ನಾಯಿ ಮತ್ತು ನಾಯಿ ತರಹ ಇರುವಂತಹ ಜೀವಿಗಳ ಒಂದು ಕ್ಲಾಸಿಫಿಕೇಷನ್ ಫ್ಯಾಮಿಲಿ ನಾನು ಮಾತಾಡಿದೆ ಅಂತಂದರೆ ಅಲ್ಲಿರುವಂಥ ಶಬ್ದ ಕ್ಯಾನಿಡೆ ಅಂತಂದು. ವಿದ್ಯಾರ್ಥಿಗಳೇ, ನಾನೀಗ ಒಂದು ಶಬ್ದವನ್ನು ಬಳಸ್ತೀನಿ ಕಾಲ್ಡ್ ಆಸ್ ಸಫಿಕ್ಸ್ ಅಂತ. ಆ ಶಬ್ದದ ಕೊನೆಗೆ ಬಳಸುವಂಥ ಅಕ್ಷರಗಳಿಗೆ ನಾನು ಸಫಿಕ್ಸ್ ಅಂತ ಹೇಳ್ತೀನಿ. ಶಬ್ದದ ಮೊದಲು ಬಳಸುವಂತಹ ಅಕ್ಷರಗಳಿಗೆ ಪ್ರಿಫಿಕ್ಸ್ ಅಂತ ಕರಿತೀನಿ. ಇನ್ ಕೇಸ್ ಆಫ್ ಫ್ಯಾಮಿಲಿ ವಿ ಯೂಸ್ ಸಫಿಕ್ಸಸ್ ಅಂತಂದರೆ ಶಬ್ದ ಆದ ಮೇಲೆ ಬರುವಂತಹ ಅಕ್ಷರಗಳು. ನಾನು ಈ ಫ್ಯಾಮಿಲಿ ವಿತ್ ರೆಸ್ಪೆಕ್ಟ್ ಟು ಪ್ಲಾಂಟ್ಸನ್ನು ಹೇಳುವಾಗ ಪ್ಲಾಂಟ್ಸ್ಗಳ ಶಬ್ದ ಯಾವಾಗಲೂ ಒಂದು ಸಫಿಕ್ಸ್ನ ಬಳಸ್ತವೆ. ಅದರ ಹೆಸರು ACA ಅಂತಂದು, ACEAE ಅಂತಂದು. ಅದೇ ತರಹ ಇನ್ ಕೇಸ್ ಆಫ್ ಆ್ಯನಿಮಲ್ಸ್ಗಳ ಬಗ್ಗೆ ನಾನು ಮಾತಾಡ್ಬೇಕಂತಂದರೆ ಅಲ್ಲಿಯೂ ಕೂಡ ಒಂದು ಸಫಿಕ್ಸನ್ನು ಬಳಸ್ತೀನಿ. ಅದನ್ನು ನಾನು DAE ಅಂತ ಕರಿತೀನಿ, DAE. ACA ಅದಕ್ಕೊಂದು ಎಕ್ಸಾಂಪಲ್ ಸೋಲಾನೇಸಿ ಅಂತ ಹೇಳಿದೆ. DAE ಡೇ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದೆ, ಫೆಲಿಡೆ, ಕ್ಯಾನಿಡೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಐ ಹೋಪ್ ನಿಮಗಿದು ನಿಧಾನಕವಾಗಿ ಅರ್ಥ ಆಗ್ತಾ ಇದೆ ಅಂತ. ಇನ್ ಬಿಟ್ವೀನ್ ಎಲ್ಲಾದರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ ನೀವು ವಿಡಿಯೋನ ಪಾಸ್ ಮಾಡಿ, ರಿವೈಂಡ್ ಮಾಡಿ, ಮತ್ತೆ ಅದನ್ನು ಪ್ಲೇ ಮಾಡಿ ಇನ್ನೊಂದು ಸತಿ ಕೇಳಿರಿ. ನಿಮಗಿದು ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಒನ್ಸ್ ಅಗೇನ್, ಫ್ಯಾಮಿಲಿಯಲ್ಲಿ ಜಾಸ್ತಿ ಪ್ರಮಾಣದ ಸಂಖ್ಯೆಗಳನ್ನು, ಜನಸಂಖ್ಯೆಯನ್ನು ನಾವು ನೋಡಬಹುದು ಜೀನಸ್ಗಿನ್ನ. ಈಗ ಬರುತ್ತೆ ಮುಂದಿನ ಕ್ಯಾಟಗರಿ ಆರ್ ಟ್ಯಾಕ್ಸಾನ್. ಇದನ್ನು ನಾವು ಕರಿತೀವಿ ಆರ್ಡರ್ ಅಂತ. ಆರ್ಡರ್ನಲ್ಲಿ ನಾ ಯಾವ ತರಹ ಫ್ಯಾಮಿಲಿ ಹೇಳಿದೆ, ಜೀನಸ್ ಹೇಳಿದೆ, ಸ್ಪೀಷೀಸ್ ಹೇಳಿದೆ, ಅದೇ ತರಹ ಇಲ್ಲಿಯೂ ಕೂಡ ಡೆಫಿನೇಷನ್ ಬರುತ್ತೆ. ಕ್ಲೋಸ್ಲಿ ರಿಲೇಟೆಡ್ ಫ್ಯಾಮಿಲೀಸ್ ಅಥವಾ ಸಿಮಿಲರ್ ಕ್ಯಾರೆಕ್ಟರ್ಸ್ ಹ್ಯಾವಿಂಗ್ ಫ್ಯಾಮಿಲೀಸ್ಗಳನ್ನ ನಾನು ಆರ್ಡರ್ನಲ್ಲಿ ಪ್ಲೇಸ್ ಮಾಡ್ತೀನಿ. ಆರ್ಡರ್ನಲ್ಲಿ ಸೆವೆರಲ್ ಫ್ಯಾಮಿಲೀಸ್ಗಳು ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಪ್ಲಾಂಟ್ ಫ್ಯಾಮಿಲೀಸ್ಗಳಿವೆ, ಸಚ್ ಆಸ್ ಕನ್ವೊಲುಲೇಸಿಯೆ, ಸೋಲಾನೇಸಿಯೆ. ಇವುಗಳನ್ನು ನಾನು ಒಂದು ಆರ್ಡರ್ನಲ್ಲಿ ಹಾಕ್ತೀನಿ. ಆ ಆರ್ಡರ್ ಹೆಸರು ಪಾಲಿಮೋನಿಯಲ್ಸ್ ಅಂತ. ಅದೇ ತರಹ ಆ್ಯನಿಮಲ್ಸ್ಗಳ ಈ ಕ್ಯಾನಿಡೆ ಮತ್ತು ಫೆಲಿಡೆ ಅನ್ನುವಂತಹ ಈ ಫ್ಯಾಮಿಲೀಸ್ಗಳನ್ನು ನಾನು ಕಾರ್ನಿವೋರಾ ಅನ್ನುವಂಥ ಒಂದು ಆರ್ಡರ್ಗೆ ಸೇರಿಸ್ತೀನಿ. ಸೊ ಸೋಲಾನೇಸಿಯೆ, ಕನ್ವೊಲುಲೇಸಿಯೆಗಳನ್ನು ನಾವು ಎದರಲ್ಲಿ ಹಾಕಿದ್ವಿ, ಪಾಲಿಮೋನಿಯಲ್ಸ್ ಅನ್ನುವಂಥದ್ರಲ್ಲಿ. ಅದೇ ತರಹ ಫೆಲಿಡೆ, ಕ್ಯಾನಿಡೆ ಅನ್ನುವಂಥ ಈ ಪ್ರಾಣಿಗಳ ಗ್ರೂಪ್ಗಳನ್ನ ನಾವು ಎದರಲ್ಲಿ ಹಾಕಿದ್ವಿ, ಒಂದು ಆರ್ಡರ್ ಕಾಲ್ಡ್ ಆಸ್ ಕಾರ್ನಿವೋರಾ ಅಂತ ಹೇಳಿ. ಇನ್ ಕೇಸ್ ಆಫ್ ಆರ್ಡರ್ ನಾವು ಇದರಲ್ಲೂ ಕೂಡ ಕೆಲವೊಂದು ಸಫಿಕ್ಸ್ಗಳನ್ನ ಬಳಸ್ತೀವಿ. ಇಲ್ಲಿ ಸ್ಪೆಷಾಲಿಟಿ ಇದೆ. ಏನು? ಇಲ್ಲಿ ಈ ಸಫಿಕ್ಸ್ಗಳನ್ನ ಕೇವಲ ಸಸ್ಯಗಳಿಗೆ ಮಾತ್ರ ಬಳಸ್ತೀವಿ, ಪ್ರಾಣಿಗಳಿಗೆ ಬಳಸಲ್ಲ. ಸಸ್ಯಗಳಿಗೆ ಬಳಸುವಂತಹ ಆರ್ಡರ್ನ ಸಫಿಕ್ಸ್ ಯಾವುದು? ಇದನ್ನು ನಾವು ಕರಿತೀವಿ ಏಲ್ಸ್, ALES, ಏಲ್ಸ್ ಅಂತ. ಇದೇ ಈಗ ನಾನು ಹೇಳಿದ್ನಲ್ಲ ಪಾಲಿಮೋನಿಯಲ್ಸ್, ಏಲ್ಸ್ ಅನ್ನುವಂಥ ಶಬ್ದದಿಂದ ಅದು ಕೊನೆಗೊಳ್ಳುತ್ತೆ. ಆ್ಯನಿಮಲ್ಸ್ಗಳಿಗೆ ಈ ತರಹ ಯಾವುದೇ ರೂಲ್ಸ್ಗಳನ್ನ ಇಟ್ಟಿಲ್ಲ. ಒನ್ಸ್ ಅಗೇನ್, ಫ್ಯಾಮಿಲಿಗಿನ್ನ ಜಾಸ್ತಿ ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಆರ್ಡರ್ ಅಂತ ಹೇಳಬಹುದು. ಮತ್ತೆ ಮೇಲ್ಗಡೆ ಹೋದಂತೆ ನೆನ್ಪಿಟ್ಕೊಳ್ರಿ, ನಮ್ಮ ಶ್ರೇಣಿ ಶುರು ಮಾಡಿದ್ವಿ ಸ್ಪೀಷೀಸಿಂದ, ಆಮೇಲೆ ಜೀನಸ್ಗೆ ಹೋದ್ವಿ, ಆಮೇಲೆ ನಾವು ಫ್ಯಾಮಿಲಿಗೆ ಹೋದ್ವಿ, ಫ್ಯಾಮಿಲಿಯಿಂದ ಆರ್ಡರ್ಗೆ ಬಂದ್ವಿ. ಸೊ ಈ ಕೆಳಗಡೆಯಿಂದ ಮೇಲ್ಗಡೆ ಹೋದಂತೆ ನಮಗೆ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ಗಳು ಕಮ್ಮಿ ಆಗ್ತಾ ಹೋದವು. ಆಮೇಲೆ ಅದೇ ತರಹ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಸೊ ಕೆಳಗಡೆಯಿಂದ ಮೇಲ್ಗಡೆ ಹೋದಂತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತು ಅದೇ ತರಹ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ಗಳು ಕೂಡ ಕಮ್ಮಿ ಆಗ್ತಾ ಇದ್ದಾವೆ. ಮುಂದಿನ ಕ್ಯಾಟಗರಿ ಬರುತ್ತೆ ಅಥವಾ ಟ್ಯಾಕ್ಸಾನ್ ಬರುತ್ತೆ ಕ್ಲಾಸ್ ಅಂತ. ಕ್ಲಾಸ್ ಒನ್ಸ್ ಅಗೇನ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯಾವಿಂಗ್ ಆರ್ಡರ್ಸ್ಗಳನ್ನ ನಾವು ಕ್ಲಾಸಲ್ಲಿ ಹಾಕ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಕ್ಲಾಸ್ ಇದೆ. ಆ ಕ್ಲಾಸ್ ಹೆಸರು ಮ್ಯಾಮಲಿಯಾ. ಈ ಮ್ಯಾಮಲಿಯಾನಲ್ಲಿ ನಾನು ಏನೇನು ನೋಡಬಹುದು? ಆರ್ಡರ್ ಪ್ರೈಮೇಟಾದಿಂದ ಬಂದಿರುವಂತಹ ಮಂಕಿ, ಗೊರಿಲ್ಲಾ, ಗಿಬಾನ್ ಇವುಗಳನ್ನ ನಾನು ಈ ಒಂದು ಮ್ಯಾಮಲ್ಸ್ನಲ್ಲಿ ಹಾಕ್ತೀನಿ. ಅದರ ಜೊತೆಗೆ ಆರ್ಡರ್ ಕಾರ್ನಿವೋರಾದಿಂದ ಬಂದಿರುವಂತಹ ನಾಯಿ, ಬೆಕ್ಕು, ಲಯನ್, ಟೈಗರ್ ಇವೆಲ್ಲವುಗಳನ್ನು ಮ್ಯಾಮಲ್ಸ್ನಲ್ಲಿ ಹಾಕ್ತೀನಿ.
ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಲ್ಲ, ಮೇಲ್ಗಡೆ ಹೋದಂತೆ ಜೀವಿಗಳು ಸಂಕೀರ್ಣವಾಗ್ತಾ ಹೋಗ್ತವೆ. ಮೇಲ್ಗಡೆ ಹೋದಂತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಂದ್ರೆ ಕ್ಲಾಸ್ ಅಂತಂದ್ರೆ ಏನು? ದಿ ಗ್ರೂಪ್ ಆಫ್ ಸಿಮಿಲರ್ ಏನು ಹೇಳ್ರಿ ಆರ್ಡರ್ಸ್. ನೆನ್ಪಿಟ್ಕೊಳ್ರಿ, ಇದರಲ್ಲಿ ಯಾವುದೇ ತರಹದ ಸಫಿಕ್ಸ್ಗಳು ಬರುವುದಿಲ್ಲ. ಇನ್ ಕೇಸ್ ಆಫ್ ಕ್ಲಾಸಸ್ ವಿ ಡೋಂಟ್ ಸಿ ಎನಿ ಕೈಂಡ್ ಆಫ್ ಸಫಿಕ್ಸಸ್ ಆರ್ ಪ್ರಿಫಿಕ್ಸಸ್ ಯೂಸ್ಡ್. ಈ ಮುಂದಿನ ಕ್ಯಾಟಗರಿ ಫೈಲಮ್ ಅಂತ. ಈ ಫೈಲಮ್ಗೆ ಇನ್ನೊಂದು ಹೆಸರಿದೆ, ಕಾಲ್ಡ್ ಆಸ್ ಡಿವಿಷನ್ ಅಂತ. ಈ ಡಿವಿಷನ್ ಅನ್ನೋದನ್ನು ಕೇವಲ ಸಸ್ಯಗಳಿಗೆ ಫಾಲೋ ಅಪ್ ಮಾಡ್ತಾರೆ. ಆದರೆ ಇನ್ ಕೇಸ್ ಆಫ್ ಆ್ಯನಿಮಲ್ಸ್ನ ನಾವು ಕಾಮನ್ಲಿ ಫೈಲಮಲ್ಲೇ ಜೋಡಿಸ್ತೀವಿ. ಒನ್ಸ್ ಅಗೇನ್ ಫೈಲಮ್ ಅಂದರೆ ಏನು, ಡಿವಿಷನ್ ಅಂದರೆ ಏನು? ಸಿಮಿಲರ್ಲಿ ಕ್ಲೋಸ್ ರಿಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯಾವಿಂಗ್ classes, they'll be added into phylum or divisions. If it is with respect to animals, we'll be adding into phylum. If it is with respect to plants, we'll be adding it to the division. ಇದರಲ್ಲಿ ಯಾವ ಥರ ಇದೆ? ಫೈಲಮ್ಸ್ನಲ್ಲಿ 2 ಕ್ರಿಯೇಷನ್ಸ್ಗಳನ್ನ ಮಾಡ್ತಾರೆ, 2 ಡಿವಿಷನ್ಸ್ಗಳನ್ನ ಮಾಡ್ತಾರೆ. ಒಂದು ಬೆನ್ನು ಮೂಳೆಯನ್ನು ಹೊಂದಿರುವಂಥದ್ದು, ಇನ್ನೊಂದು ಬೆನ್ನು ಮೂಳೆ ಇರದೇ ಇರುವಂಥದ್ದು. ಬೆನ್ನು ಮೂಳೆ ಹೊಂದಿರುವಂತಹ ಜೀವಿಗಳನ್ನು ನಾವು ಲಿಸ್ಟ್ ಔಟ್ ಮಾಡ್ಬೋದು. ಯಾವುದ್ಯಾವುದು? ಇಷ್ಟ ತನಕ ನಾನು ಏನೇನು ಹೇಳಿದ್ನಲ್ಲ ಅವೆಲ್ಲ ಸ್ಪೀಷೀಸ್ಗಳು ಬೆನ್ನು ಮೂಳೆಯನ್ನು ಹೊಂದಿರುವಂಥವು. ಈಗ ಫೈಲಮಲ್ಲಿ ನಾನು ಬೇರೆ ಬೇರೆ ತರಹದ ಕ್ಲಾಸಸ್ಗಳನ್ನ ಜಾಯಿನ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಅಲಾಂಗ್ ವಿತ್ ಮ್ಯಾಮಲ್ಸ್ ನಾನು ರೆಪ್ಟೈಲ್ಸನ್ನು, ಆಂಫಿಬಿಯನ್ಸನ್ನು, ಪೈಸಸ್ಸನ್ನು, ಏವ್ಸನ್ನು ಕೂಡ ಇದರಲ್ಲಿ ಜಾಯಿನ್ ಮಾಡ್ಬೋದು. ಪಕ್ಷಿಗಳನ್ನು, ಮೀನುಗಳನ್ನು, ಸರೀಸೃಪಗಳನ್ನು, ಮೊಟ್ಟೆ ಇಡುವಂತಹ, ಮರಿ ಹಾಕುವಂತಹ, ಹಾರುವಂತಹ ಜೀವಿಗಳನ್ನು, ಬೆನ್ನು ಮೂಳೆ ಹೊಂದಿರುವಂತಹ ಜೀವಿಗಳನ್ನು ನಾನು ಈ ಒಂದು ಫೈಲಮ್ನಲ್ಲಿ ಜೋಡಿಸ್ತೀನಿ. ಸೊ ಈ ಫೈಲಮ್ ಅನ್ನುವಂಥದ್ದು ಒಂದು ಮೂಳೆ ಇರುವಂಥದ್ದು, ನಾನು ಮೊದಲೇ ಹೇಳುವಂತೆ. ಇನ್ನೊಂದು ಬೆನ್ನು ಮೂಳೆ ಇರದೇ ಇರುವಂಥದ್ದು. ಒಂದನ್ನು ನಾನು ಕಾರ್ಡೇಟಾ ಅಂತ ಕರಿತೀನಿ, ಇನ್ನೊಂದನ್ನು ನಾನು ನಾನ್ ಕಾರ್ಡೇಟಾ ಅಂತ ಕರಿತೀನಿ. ಒಂದನ್ನು ಇನ್ವರ್ಟೆಬ್ರೇಟ್ಸ್ ಅಂತ ಕರಿತೀನಿ, ಇನ್ನೊಂದನ್ನು ವರ್ಟೆಬ್ರೇಟ್ಸ್ ಅಂತ ಕರಿತೀನಿ. ನಾವು ಇದೇ ಫಸ್ಟ್ ಇಯರ್ನಲ್ಲೇ 4th ಚಾಪ್ಟರ್ ಒಂದಿದೆ, ಅದರಲ್ಲಿ ಆ 4th ಚಾಪ್ಟರ್ ಹೆಸರು ಆ್ಯನಿಮಲ್ ಕಿಂಗ್ಡಮ್ ಅಂತ. ಅದರಲ್ಲಿ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಗಾಢವಾಗಿರುವಂತಹ ಅಧ್ಯಯನ ಇದೆ. ಆ ಒಂದು ಪಾಠ ಬಂದಾಗ ನಾನು ನಿಮಗೆ ಇನ್ವರ್ಟೆಬ್ರೇಟ್ಸ್ ಅಂದರೆ ಏನು, ಬೇರೆ ಬೇರೆ ವಿಧದ ಜೀವಿಗಳು ಯಾವ್ಯಾವು, ಅದರ ಗುಣಲಕ್ಷಣಗಳೇನು, ಕಾರ್ಡೇಟ್ಸ್ ಅಂದರೆ ಏನು, ಅದರಲ್ಲಿ ಬರುವಂತಹ ಜೀವಿಗಳು ಯಾವುವು, ಅದರ ಗುಣಲಕ್ಷಣಗಳು ಏನೇನು, ಅವೆಲ್ಲದರ ಬಗ್ಗೆನೂ ಸವಿಸ್ತಾರವಾಗಿ ಚರ್ಚೆ ಮಾಡೋಣಂತೆ. ಆದರೆ ಅಲ್ಲಿಯ ತನಕ ಇದು ಕೇವಲ ಹೊರಗಡೆ ಇರುವಂತಹ ಜನರಲ್ ಎಕ್ಸ್ಪ್ಲನೇಷನ್ ಅಷ್ಟೇ. ಸೊ ಈ ಫೈಲಮ್ನಲ್ಲಿ ನಾನು ಹೆಚ್ಚಿನ ಪ್ರಮಾಣದ ಜನಸಂಖ್ಯೆಯನ್ನು ಮತ್ತೆ ಕಾಣಿಸಬಹುದು, ಆದರೆ ಕಮ್ಮಿ ಪ್ರಮಾಣದ ಗುಣಲಕ್ಷಣಗಳಲ್ಲಿ ಸಿಗ್ತವೆ. ಸೊ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಸ್ಪೀಷೀಸ್ನಿಂದ ಫೈಲಮ್ ತನಕ ಬಂದೆ, ಆದರೆ ಜನಸಂಖ್ಯೆ ಮಾತ್ರ ಜಾಸ್ತಿ ಆಯಿತು. ಅದರ ಜೊತೆಗೆ ಕಾಮನ್ ಕ್ಯಾರೆಕ್ಟರ್ಸ್ಗಳು ಕೂಡ ಡಿಕ್ರೀಸ್ ಆಯಿತು, ಕಮ್ಮಿ ಆಯಿತು. ಮೊದಲೇ ಹೇಳಿದ ಹಾಗೆ ಡಿವಿಷನ್ ಅನ್ನುವಂತಹ ಒಂದು ಶಬ್ದ ಬರುತ್ತೆ. ಇದು ಫೈಲಮ್ನ ಇನ್ನೊಂದು ಹೆಸರು, ಆದರೆ ಸಸ್ಯಗಳಿಗೆ ಸಂಬಂಧಪಟ್ಟಿರೋದು. ಪ್ರಾಣಿಗಳಿಗೆ ಸಂಬಂಧಪಟ್ಟಿರುವಂಥದ್ದೇನು ಕೇವಲ ಫೈಲಮ್ ಅಷ್ಟೇ. ಈಗ ಮುಂದಿನ ಟ್ಯಾಕ್ಸಾನಿಗೆ ಹೋಗೋಣಂತೆ, ಮುಂದಿನ ಟ್ಯಾಕ್ಸಾನಮಿ ಕ್ಯಾಟಗರಿಗೆ ಹೋಗೋಣಂತೆ. ಅದರ ಹೆಸರು ಕಿಂಗ್ಡಮ್ ಅಂತ. ಬೇರೆ ಬೇರೆ ತರಹದ ಫೈಲಮ್ಸ್ಗಳು, ಬೇರೆ ಬೇರೆ ತರಹದ ಡಿವಿಷನ್ಸ್ಗಳು ಇವೆಲ್ಲವೂ ಕೂಡಿಕೊಂಡು ಒಂದು ಫೈನಲ್ ಘಟ್ಟಕ್ಕೆ ಬಂದು ನಿಲ್ತವೆ. ಅದರ ಹೆಸರು ಕಿಂಗ್ಡಮ್, ಸಾಮ್ರಾಜ್ಯ ಅಂತ. ಈ ಸಾಮ್ರಾಜ್ಯವನ್ನು ವಿಜ್ಞಾನಿಗಳು, ಲೇಖಕರು ತಿಳಿದುಕೊಂಡಂಥವರು 2 ಘಟ್ಟಗಳಲ್ಲಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದ್ದು ಸಸ್ಯ ಸಾಮ್ರಾಜ್ಯ, ಎರಡನೆಯದ್ದು ಪ್ರಾಣಿ ಸಾಮ್ರಾಜ್ಯ. ಸಸ್ಯ ಸಾಮ್ರಾಜ್ಯಕ್ಕೆ ಅವರು ಕೊಟ್ಟಿರುವಂತಹ ಹೆಸರು ಪ್ಲಾಂಟ್ ಕಿಂಗ್ಡಮ್ ಅಥವಾ ಕಿಂಗ್ಡಮ್ ಪ್ಲಾಂಟಿ ಅಂತ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರುವಂಥವು ಎಲ್ಲ ಪ್ರಾಣಿಗಳು, ಇದನ್ನು ಅವರು ಕೊಟ್ಟಿರುವಂಥ ಹೆಸರು ಆ್ಯನಿಮಲ್ ಕಿಂಗ್ಡಮ್ ಅಥವಾ ಕಿಂಗ್ಡಮ್ ಎನಿಮೇಲಿಯಾ ಅಂತ. ಸೊ ಸಸ್ಯ, ಎಲ್ಲ ತರಹದ ಸಸ್ಯಗಳು ಕೂಡ್ಕೊಂಡಿರೋದಲ್ಲಿ ಕಿಂಗ್ಡಮ್ ಪ್ಲಾಂಟೇನಲ್ಲಿ, ಎಲ್ಲ ತರಹದ ಪ್ರಾಣಿಗಳು ಕೂಡ್ಕೊಂಡಿರೋದಲ್ಲಿ ಕಿಂಗ್ಡಮ್ ಎನಿಮೇಲಿಯಾದಲ್ಲಿ. ಇದರ ಬಗ್ಗೆ ಮತ್ತೆ ವೆರೈಟಿ ಆಫ್ ಎಕ್ಸ್ಪ್ಲನೇಷನ್ಸ್ಗಳು ಬರ್ತವೆ, ಅದನ್ನು ಮುಂದಿನ ಚಾಪ್ಟರಲ್ಲಿ ನಾವು ಚರ್ಚೆ ಮಾಡೋಣಂತೆ. ಕೇವಲ ಇಷ್ಟೇನಾ ಅಥವಾ ಇದಕ್ಕಿಂತ ಜಾಸ್ತಿ ಆಗಿರುವಂತಹ ಕ್ಲಾಸಿಫಿಕೇಷನ್ ಇದೆಯಾ ಅಂತ ನಿಜವಾಗ್ಲೂ ಇದೆ, ಅದನ್ನು ನಾವು ಮುಂದಿನ ಚಾಪ್ಟರಲ್ಲಿ ಚರ್ಚೆ ಮಾಡೋಣಂತೆ. ರೈಟ್. ಸೊ ಈಗ ನಾನು ಬಂದಿರುವಂಥದ್ದು ಕೊನೆಯ ಹಂತಕ್ಕೆ. ಈ ಒಂದು ಟಾಪಿಕ್ನ ಏನು ಹೇಳಬೇಕು, ನಾನು ಶುರುವಾಗಿರುವಂಥದ್ದು ನನ್ನ ಎಕ್ಸ್ಪ್ಲನೇಷನ್ ಸ್ಪೀಷೀಸ್ನಿಂದ, ಎಂಡ್ ಆಗಿರುವಂಥದ್ದು ಕಿಂಗ್ಡಮ್ಗೆ. ಸ್ಪೀಷೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್, ಅಥವಾ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್ ಅಂತ ಈ 7 ಹೆಸರು ಹೇಳಿದೆ ನಾನು. ಎಕ್ಸಾಮ್ನಲ್ಲಿ ನಿಮಗೆ 2-3 ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಈ ಕಿಂಗ್ಡಮ್ ಮತ್ತು ಸ್ಪೀಷೀಸನ್ನು ನೀವು ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರಲ್ಲಿ ಬರೀರಿ ಅಂತ. ಇದನ್ನು ನೀಟಲ್ಲೂ ಕೇಳಬಹುದು, ಥಿಯರಿನಲ್ಲೂ ಕೇಳಬಹುದು. ಅಸೆಂಡಿಂಗ್ ಅಂತಂದರೆ ಏರಿಕೆ ಕ್ರಮ, ಡಿಸೆಂಡಿಂಗ್ ಅಂತಂದರೆ ಇಳಿಕೆ ಕ್ರಮ. ನಿಮಗೆ ಗೊತ್ತಿರಬಹುದು 1, 2, 3, 4, 5 ಅನ್ನುವಂಥದ್ದು ಅಸೆಂಡಿಂಗ್ ಕ್ರಮ.
5, 4, 3, 2, 1 ಅನ್ನುವಂಥದ್ದು ಡಿಸೆಂಡಿಂಗ್ ಕ್ರಮ. ಹಾಗಾದರೆ ಹೈಯರ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ಗಳು ಇರುವಂಥದ್ದು ಎಲ್ಲಿ? ಅದು ಕಿಂಗ್ಡಮ್ನಲ್ಲಿ. ಲೋವೆಸ್ಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ಗಳು ಇರೋದೆಲ್ಲಿ? ಅದು ಸ್ಪೀಷೀಸ್ನಲ್ಲಿ. ಹಾಗಾದರೆ ನೀವು ಬರಿಬೇಕಾಗಿರುವಂತಹ ಅಸೆಂಡಿಂಗ್ ಕ್ರಮ ಯಾವುದರಿಂದ ಶುರು ಆಗುತ್ತೆ? ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಸ್ಪೀಷೀಸ್ ಟು ಕಿಂಗ್ಡಮ್. ಒಂದು ವೇಳೆ ಅವರು ಹೇಳಿದ್ರು ಡಿಸೆಂಡಿಂಗ್ ಕ್ರಮವನ್ನು ಬರೀರಿ ಅಂತ. ಸೊ ನೀವು ಎಲ್ಲಿಂದ ಶುರು ಮಾಡಬೇಕು? ಡಿಸೆಂಡಿಂಗ್ ಅಂತಂದರೆ ಜಾಸ್ತಿಯಿಂದ ಕಮ್ಮಿ ಆಗೋದು, ದಟ್ ಈಸ್ ಕಿಂಗ್ಡಮ್ ಟು ಸ್ಪೀಷೀಸ್ದಿಂದ. ಓಕೆ, ಸೊ ಇಷ್ಟಂತೂ ಕ್ಲಿಯರ್ ಆಯಿತು. ಹಾಗಾದರೆ ಹೈಯರ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಇರೋದು ಎಲ್ಲಿ? ಕಿಂಗ್ಡಮ್ನಲ್ಲಿ. ಲೋವೆಸ್ಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಇರೋದೆಲ್ಲಿ? ಸ್ಪೀಷೀಸ್ನಲ್ಲಿ. ಹೈಯೆಸ್ಟ್ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ಗಳು ಇರೋದು ಎಲ್ಲಿ? ಸ್ಪೀಷೀಸ್ನಲ್ಲಿ. ಲೋವೆಸ್ಟ್ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ಗಳು ಇರೋದು ಎಲ್ಲಿ? ಕಿಂಗ್ಡಮ್ನಲ್ಲಿ. ಮರಿಬಾರದು. 3-4 ವಿಷಯಗಳನ್ನ ಹೇಳಿದೆ ನಾನು ನಿಮಗೆ. ಇವೆಲ್ಲವೂ ನೀಟ್ನಲ್ಲಿ ಮತ್ತು CET-ನಲ್ಲಿ ಪದೇ ಪದೇಯಾಗಿ ಕಾಮನ್ಲಿ ನಿಮ್ಮ ಜ್ಞಾನವನ್ನು ಚೆಕ್ ಮಾಡಲಿಕ್ಕೆ ಕೇಳುವಂತಹ ಪ್ರಶ್ನೆಗಳು. ಇದ್ರ ಜೊತೆಗೆ ಈ ಒಂದು ವಿಡಿಯೋದ ಎಂಡ್ಗೆ ನಾನು ಒಂದು ಫೋಟೋವನ್ನು ಕೊಡ್ತೀನಿ. ಈ ಫೋಟೋನಲ್ಲಿ ನಮ್ಮ NCERT ಪಠ್ಯಪುಸ್ತಕದಲ್ಲಿ ಕೆಲವೊಂದು ಕ್ಲಾಸಿಫಿಕೇಷನ್ನ ಕೊಟ್ಟಿದ್ದಾರೆ, ಸಸ್ಯ ಮತ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅವುಗಳನ್ನು ಈ ಟ್ಯಾಕ್ಸಾನಮಿ ವಿಧದಲ್ಲಿ ಅಥವಾ ಕ್ಯಾಟಗರೀಸ್ ವಿಧಗಳಲ್ಲಿ ಅಥವಾ 7 ಡಿಫ್ರೆಂಟ್ ಸೆಕ್ಷನ್ಸ್ಗಳಲ್ಲಿ ಹೊಡೆದು ಹೆಸರುಗಳನ್ನ ಇಟ್ಟಿದ್ದಾರೆ. ಈ ಒಂದು ಕೋಷ್ಟಕದಲ್ಲಿ ಬರುವಂತಹ ಶಬ್ದಗಳು ಬಹಳಷ್ಟು ಇಂಪಾರ್ಟೆನ್ಸನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಈ ವಿಷಯವನ್ನು ನಿರ್ಲಕ್ಷಿಸಬಾರ್ದು, ಇಗ್ನೋರ್ ಮಾಡಬಾರ್ದು. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಟೇಬಲ್, ಇನ್ಕ್ಲೂಡಿಂಗ್ ದ ಡೀಟೇಲ್ಸ್ ಆಫ್ ಆಲ್ ದೋಸ್ ಡಿಫರೆಂಟ್ ನೇಮ್ಸ್ ಆಫ್ ಡಿಫರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. Remember, this table is important because majority of times these questions has been asked from this particular table itself. Please pause the video in between and try to study them. Go to NCERT textbook, select that particular page and try to study this as early as possible and as neat as possible. Done. So ಇಷ್ಟು ಈ ಒಂದು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಸಂಬಂಧಪಟ್ಟಿರುವಂತಹ ವಿವರಣೆ. ಈ ಒಂದು ಟಾಪಿಕ್ ಬಹಳ ಲೆಂಗ್ದಿ ಆಗಿದೆ. ಸೊ ಟೇಕ್ ಯುವರ್ ಟೈಮ್, ನಿಧಾನಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮುಂದಿನ ವಿಡಿಯೋಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಅದು ಕೊನೆಯ ವಿಡಿಯೋ. ಆ ಟಾಪಿಕ್ನ ಹೆಸರು ಟ್ಯಾಕ್ಸಾನಮಿಕ್ ಏಡ್ಸ್ ಅಂತ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಮೊದಲನೆಯ ಪಾಠ ಮುಗಿದು ಹೋಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಆ ಒಂದು ಭರವಸೆಯಿಂದ ಅಲ್ಲಿಯ ತನಕ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್.